ಶಕ್ತಿತಾಸ್ತ್ಯಾಗ ಭಾವನೆ ಭಾಗ 2. ಶಕ್ತಿತಾಸ್ತ್ಯಾಗ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಶಕ್ತಿತಾಸ್ತ್ಯಾಗ ಭಾವನೆಯ ಭಾಗ 2 ಕೇಳ್ತಾ ಇದ್ದೀರಿ. ಹಿಂದೆ ಒಂದು ಭಾಗ ಮುಗಿದೋಗಿದೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ವಿಷಯ ನೇರವಾಗಿಯೇ ಪ್ರಾರಂಭ. ಯಾವ ವಸ್ತುವಿನಿಂದ ರಾಗ, ದ್ವೇಷ, ಅಸಂಯಮ, ಮದ, ದುಃಖ, ಭಯಗಳು ಉತ್ಪನ್ನ ಆಗುವುದಿಲ್ಲವೋ ಅಂತಹ ವಸ್ತುಗಳು ಮತ್ತು ತಪ, ಸ್ವಾಧ್ಯಾಯ ಬೆಳೆಸುವಂಥ ವಸ್ತುಗಳನ್ನೇ ದಾನ ಮಾಡಬೇಕು. ಆವಾಗ ನಮ್ಮ ಕರ್ಮ ನಿರ್ಜರೆ ಆಗುವುದರ ಜೊತೆಗೆ ಪಾತ್ರದ ತಪ, ದಾನ ಬೆಳೆಯುತ್ತದೆ. ಇಲ್ಲಿ ದಾತ ಅಂದರೆ ಕೊಡುವವ, ಪಾತ್ರ ಅಂದರೆ ದಾನ ತೆಗೆದುಕೊಳ್ಳಲು ಯೋಗ್ಯವಾದಂತಹ ವ್ಯಕ್ತಿಯನ್ನು ಇಲ್ಲಿ ಪಾತ್ರ ಅಂತ ಹೇಳ್ತಾರೆ. ದಾತಾನ ಯೋಗ್ಯತೆ ಅಂದರೆ ದಾನ ಕೊಡುವವನಿಗೆ ಕೆಲವೊಂದು ಯೋಗ್ಯತೆಗಳು ಅತಿ ಅನಿವಾರ್ಯವಾಗಿ ಬೇಕೇ ಬೇಕು. ಅದನ್ನು ಬರೆದುಕೊಳ್ಳಿರಿ. 1. ದಾನ ಕೊಟ್ಟು ಸಂಸಾರ ಫಲದ ಇಚ್ಛೆ ಮಾಡಬಾರದು. ಅಂದರೆ ನಾನು ಈ ದಾನದ ಫಲದಿಂದ ಭೋಗಭೂಮಿಗೆ ಹೋಗ್ತೀನಿ, ಸ್ವರ್ಗದಲ್ಲಿ ಹೋಗ್ತಾನೆ, ಅಪ್ಸರೆಯರು ಸಿಗ್ತಾರೆ, ರಾಜ್ಯ ವೈಭವ ಎಲ್ಲ ಸಿಗ್ತದೆ, ಚಕ್ರವರ್ತಿ ಅಂತಹ ಪದವಿ ನನಗೆ ಸಿಗ್ತದೆ ಎಂಬ ಭಾವನೆಯಿಂದ ದಾನ ಕೊಡಬಾರದು. ಅಂದರೆ ದಾನ ಕೊಟ್ಟು ಸಂಸಾರದ ಸುಖದ ಫಲದ ಇಚ್ಛೆ ಮಾಡಬಾರದು. 2ನೇ ವಿಷಯ ಬರೆದುಕೊಡ್ರಿ. ಕ್ಷಮಾಭಾವ ಇರಬೇಕು. ಅಂದರೆ ದಾನದ ಸಮಯದಲ್ಲಿ ಕ್ಷಮೆಯ ಭಾವನೆ ಇರಬೇಕು. 3. ನಿಷ್ಕಪಟ ಭಾವ ಇರಬೇಕು. ಅಂದರೆ ದಾನದ ವಿಷಯದಲ್ಲಿ ವಂಚಿಸುವಂತಹ ವಿಚಾರ ಇರಬಾರದು. ಇನ್ನು 4ನೇ ವಿಷಯ ಬರ್ಕೊಡ್ರಿ. ಬೇರೆ ದಾತಾರರ ಪ್ರತಿ ಈರ್ಷೆ ಭಾವ ಇರಬಾರದು. ಅಂದರೆ ಬೇರೆ ಯಾರು ದಾನ ಮಾಡುವವರು ಒಳ್ಳೆ ಉತ್ಕೃಷ್ಟ ದರ್ಜೆಯ ವಸ್ತುಗಳನ್ನು ಒಳ್ಳೆ ಮುನಿಗಳಿಗೆ ಎಲ್ಲ ದಾನ ಮಾಡಿದರು, ಆದರೆ ನಾನು ಮಾಡಿಲ್ಲ, ಅವರು ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿದರು ಅನ್ನೋ ರೀತಿಯಿಂದ ಅವರ ಮೇಲೆ ನಮಗೆ ಈರ್ಷೆ ಭಾವ ಇರಬಾರದು. ಮತ್ತು ಅವನು ದಾನ ಮಾಡುತ್ತಿದ್ದಾನೆ ಅಂದರೆ ಮನುಷ್ಯರಿಗೆ ತೋರಿಸಲು ನಾನು ದೊಡ್ಡ ಧರ್ಮಾತ್ಮ ಎಂದು ಮನುಷ್ಯರು ತಿಳಿಯಬೇಕು. ಈ ಭಾವನೆಯಿಂದ ಅವನು ದಾನ ಮಾಡುತ್ತಾನೆ ಎಂದು ಅನಾವಶ್ಯಕವಾಗಿ ಅವರ ಮೇಲೆ ಅಪಪ್ರಚಾರ ಮಾಡುವುದು, ಈರ್ಷೆ ಭಾವ ಇಡುವುದು, ಇದೆಲ್ಲ ಮಾಡಬಾರದು. ನಮ್ಮ ಶಕ್ತಿಯ ಅನುಸಾರವೇ ನಾವು ಮಾಡಬೇಕಷ್ಟೇ. ಬೇರೆಯವರ ಮೇಲೆ ಆ ರೀತಿ ಮಾತ್ಸರ್ಯ, ಈರ್ಷೆ ಭಾವನೆಗಳು, ಸಿಟ್ಟು ಭಾವನೆ ಮಾಡಬಾರದು. ಇನ್ನು 5ನೇ ವಿಷಯ ನೋಡ್ರಿ. ನನ್ನ ಹತ್ತಿರ ಒಳ್ಳೆಯ ವಸ್ತು ಇತ್ತು, ಅಯ್ಯಯ್ಯೋ ನಾನು ಇದನ್ನು ಕೊಡಬಾರದಾಗಿತ್ತು, ಕೊಟ್ಟು ಮೋಸ ಹೋಯಿತು ಎಂದು ಕೊರಗಬಾರದು. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಮ್ಮ ಹತ್ತಿರ ಯಾವುದಾದರೂ ಒಳ್ಳೆಯ ದರ್ಜೆಯ ವಸ್ತು ಇರುತ್ತದೆ, ನಾವು ಅದನ್ನು ಯಾವುದೋ ಒಂದು ಹುಮ್ಮಸ್ಸಿನ ಭಾವನೆಯಿಂದ ಕೊಟ್ಟು ಬಿಡುತ್ತೇವೆ. ಕೊಟ್ಟು ಆದ ನಂತರ ವಿಚಾರ ಮಾಡೋದು, ಹೌದಲ್ಲ ನನ್ನ ಹತ್ರ ಆ ವಸ್ತು ಇದ್ದದ್ದು ಭಾಳ ಚೆಂದ ಇತ್ತದು, ನಾನು ಕೊಡಬಾರ್ದಾಗಿತ್ತು ಅಂತ ಹೇಳಿ ವಿಚಾರ ಮಾಡುವುದು, ನೊಂದುಕೊಳ್ಳುವುದು, ಇದೆಲ್ಲ ತಪ್ಪಿದೆ. ಇದನ್ನು ಮಾಡಬಾರದು. ದಾನ ಕೊಟ್ಟ ನಂತರ ಆ ದಾನವು ಹೋದ ಹಾಗೆಯೇ ಆಯಿತು, ಅದನ್ನು ಮತ್ತೆ ವಿಚಾರ ಮಾಡಬಾರದು. ಇನ್ನು 6ನೇ ವಿಷಯ ನೋಡ್ರಿ. ದಾನ ಕೊಟ್ಟು ಬಹಳ ಹರ್ಷ ಆಗುವುದು, ಇದು ಇರಬೇಕು. ಅಂದರೆ ದಾನ ಕೊಟ್ಟ ನಂತರ ಮತ್ತು ಕೊಡುವಾಗ ನಮಗೆ ಮನಸ್ಸಿನಲ್ಲಿ ಅತಿಯಾದ ಉಲ್ಲಾಸ, ಉತ್ಸಾಹ, ಹೆಮ್ಮೆ, ನಮ್ಮ ದಾನದ ಬಗ್ಗೆ ನಮಗೆ ಗೌರವ, ಪ್ರೀತಿ, ಹರ್ಷ ಇರಬೇಕು. ಇನ್ನು 7ನೇ ವಿಷಯವನ್ನು ನೋಡ್ರಿ. ಅಹಂಕಾರ ಇರಬಾರದು. ಅಂತಂದರೆ ನಾವು ದಾನ ಕೊಟ್ಟು ನನ್ನ ರೀತಿ ಧರ್ಮಾತ್ಮ, ದಾನಿ ಈ ಊರಿನಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದು ಗರ್ವ, ಅಹಂಕಾರ ಮನಸ್ಸಿನಲ್ಲಿ ಬರಬಾರದು. ಇದು 7 ಗುಣಗಳು. ಅರ್ಥ ಆಯಿತು? ಇನ್ನೊಂದು ಸಲ ಬೇಕಾದ್ರೆ ನಿಮ್ಮ ನೆನಪಿಗೆ ಅದನ್ನು ವಿಸ್ತಾರವಾಗಿ ಹೇಳದೆಯೇ ಹಾಗೆ ಹೇಳಿಕೊಂಡು ಹೋಗ್ತೇನೆ, ಕೇಳ್ರಿ. 1. ದಾನ ಕೊಟ್ಟು ಸಂಸಾರ ಫಲದ ಇಚ್ಛೆ ಮಾಡಬಾರದು. 2. ಕ್ಷಮಾಭಾವ ಇರಬೇಕು. 3. ನಿಷ್ಕಪಟ ಭಾವ ಇರಬೇಕು. 4. ಬೇರೆ ದಾತಾರನ ಮೇಲೆ
ಈರ್ಷೆ ಅಂದರೆ ಮಾತ್ಸರ್ಯ ಭಾವ ಮಾಡಬಾರದು. 5. ನನ್ನ ಹತ್ತಿರ ಒಳ್ಳೆ ವಸ್ತು ಇತ್ತು, ನಾನು ಇದನ್ನು ಕೊಡಬಾರದಾಗಿತ್ತು ಎಂದು ನೊಂದುಕೊಳ್ಳಬಾರದು. 6. ದಾನ ಕೊಟ್ಟು ಬಹಳ ಹರ್ಷ ಆಗಬೇಕು. 7. ಅಹಂಕಾರ ಭಾವ ಇರಬಾರದು. ಈಗ ಇದು ಮುಗಿದ ನಂತರ ಕೇಳಿ, ಇದು ಒಂದು ಪ್ರಕಾರ ಆಯಿತು. ಇನ್ನೊಂದು ಪ್ರಕಾರ ಅಂತಂದರೆ ಅನೇಕ ಮಹಾಶಾಸ್ತ್ರಗಳಲ್ಲಿ ದಾತಾನ ಶೇಷ ಸಪ್ತಗುಣಗಳು ಅಂತ ಹೇಳಿ ಬರ್ತವೆ. ಅಂತಂದರೆ ದಾನ ಕೊಡುವವನ 7 ಪ್ರಕಾರದ ಗುಣಗಳು ಅಂತ ಹೇಳಿ ಬರ್ತವೆ, ಶೇಷ ಗುಣಗಳು ಅಂಥೇಳಿ. ಅದನ್ನು ಒಂದು ಸ್ವಲ್ಪ ನೀವು ಬರ್ಕೊಳ್ರಿ. ಯಾಕೆಂದರೆ ಅನೇಕ ಮಹಾಶಾಸ್ತ್ರಗಳಲ್ಲಿ ಇನ್ನು ಮುಂದೆ ನಾನು ಹೇಳುವಂಥ ವಿಷಯವೇ ಬರ್ತದೆ. ಆದ್ದರಿಂದ ನಿಮಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದಾದ್ರೂ ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿ ಪ್ರಕರಣ ಬಂದರೂ ಕೂಡ ನೀವು ಅದನ್ನು ಮನ್ನಿಸಬೇಕು. ಯಾಕೆಂದರೆ ಹೇಳುವಂಥ ಕ್ರಮಗಳು ಬೇರೆ ಬೇರೆ ಇರ್ತವೆ, ಎಲ್ಲ ಅರ್ಥ ಒಂದೇ ಆಗುತ್ತದೆ. ಈಗ ಅದನ್ನು ಬರೆದುಕೊಳ್ಳಿರಿ ಬೇಗ. 1. ಶ್ರದ್ಧೆ. 2. ಭಕ್ತಿ. 3. ತುಷ್ಟಿ. 4. ವಿಜ್ಞಾನ. 5. ಅಲುಬ್ಧತಾ. 6. ಕ್ಷಮ. 7. ಶಕ್ತಿ. ಇದನ್ನು ಸ್ವಲ್ಪ ಬರ್ಕೊಳ್ರಿ, ನೆನ್ಪಿಟ್ಕೊಳ್ರಿ. ಇಲ್ಲಿ ನವಧಾ ಭಕ್ತಿಯ ಪ್ರಕರಣ ಗೌಣ ಇರುವುದರಿಂದ ಅದನ್ನು ಇಲ್ಲಿ ನಾನು ವಿಸ್ತಾರವಾಗಿ ನಿಮಗೆ ಹೇಳುವುದಿಲ್ಲ. ನಿಮಗೆ ಅಕಸ್ಮಾತ್ ಬೇಕಾದ ಪಕ್ಷದಲ್ಲಿ ನೀವು ಒಂದು ಕೆಲಸ ಮಾಡಿರಿ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ಹೋಗಿ ವಾಯ್ಸ್ ಕೊಡ್ರಿ ಅಥವಾ ಟೈಪ್ ಹೊಡಿರಿ ವಿದ್ಯಾಭೂಷಣ್ ಮಹಾರಾಜ್. ಆವಾಗ ಅಲ್ಲಿ ಆ್ಯಪ್ ಬರ್ತದೆ, ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ಅದರಲ್ಲಿ ಉಪದೇಶ ಭಾಗ ಅಂತಿದೆ, ಅದರಲ್ಲಿ ನವಧಾ ಭಕ್ತಿಗಳು ಅಂತಿದೆ. ಅದನ್ನು ನೋಡ್ರಿ, ನಿಮಗೆ ವಿಸ್ತಾರವಾಗಿ ವಿಷಯ ಸಿಗುತ್ತದೆ. ಈಗ ಅಲ್ಲಿ ಇದು ಪ್ರಕರಣ ಅಲ್ಲ, ಆದ್ದರಿಂದ ಇಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಲಾಗುವುದಿಲ್ಲ. ಈ ವಿಷಯ ಇಲ್ಲಿ ಗೌಣ ಇದೆ. ಹಿಂದೆ ಹೇಳಿದ 7 ಗುಣಗಳಿಂದ ಯುಕ್ತರಾಗಿ ಯೋಗ್ಯ ವಸ್ತುವನ್ನು ಯೋಗ್ಯ ಪಾತ್ರಗಳಿಗೆ ದಾನ ಕೊಡುವುದರಿಂದ ತೀರ್ಥಂಕರ ಪ್ರಕೃತಿ ಬಂಧ ರೂಪ 16 ಭಾವನೆಗಳಲ್ಲಿ ಉತ್ಪತ್ತಿ, ವೃದ್ಧಿ ಅಂದರೆ ಬೆಳವಣಿಗೆ ಮತ್ತು ಪುಷ್ಟಿ ಆಗುತ್ತದೆ. ಈಗ ಇದು ಅರ್ಥ ಆಯ್ತಲ್ಲಪ್ಪ. ಇದನ್ನು ಬೇರೆ ರೀತಿ ಹೇಳುವ ಅವಶ್ಯಕತೆ ನಿಮಗೆ ಇಲ್ವಲ್ಲ. ಅಂದರೆ ಈ ಹಿಂದೆ ಹೇಳಿದ 7 ಗುಣಗಳಿಂದ ಯುಕ್ತರಾಗಿ ಯೋಗ್ಯ ವಸ್ತುವನ್ನು ಯೋಗ್ಯ ಪಾತ್ರಗಳಿಗೆ ದಾನ ಕೊಡುವುದರಿಂದ ತೀರ್ಥಂಕರ ಪ್ರಕೃತಿ ಬಂಧರೂಪ 16 ಭಾವನೆಗಳಲ್ಲಿ ಉತ್ಪತ್ತಿ, ವೃದ್ಧಿ ಅಂದರೆ ಬೆಳವಣಿಗೆ, ಪುಷ್ಟಿ ಆಗುತ್ತದೆ. ಇನ್ನು ನೋಡಿ, ಯಾವ ರೀತಿ ನೀರು ಅಕಸ್ಮಾತ್ ಒಂದೇ ಸ್ಥಳದಲ್ಲಿ ನಿಂತರೆ ಸ್ವಲ್ಪ ಸಮಯದಲ್ಲಿ ಅದು ದುರ್ಗಂಧಯುಕ್ತವಾಗುತ್ತದೆ ಮತ್ತು ಕ್ರಿಮಿಗಳು ಅದರಲ್ಲಿ ಉತ್ಪತ್ತಿ ಆಗಿ ಆ ನೀರು ವ್ಯರ್ಥವಾಗಿ ಹೋಗುತ್ತದೆ. ಅಂದರೆ ಯಾವ ಕೆಲಸಕ್ಕೂ ಆ ನೀರು ಬರುವುದಿಲ್ಲ ಅಲ್ಲವೇ? ಆದರೆ ಅದೇ ನೀರು ನಿರಂತರವಾಗಿ ಹರಿಯುತ್ತಾ ಇದ್ದರೆ ನಿಧಾನವಾಗಿ ಅದು ಒಂದು ದೊಡ್ಡ ಪ್ರಮಾಣದ ನದಿಯಾಗಿ ಅನೇಕ ಜನರಿಗೆ ಅದು ಉಪಯೋಗಿ ಆಗುತ್ತದೆ, ಅಂದರೆ ಉಪಕಾರಿ ಆಗುತ್ತದೆ ಅಲ್ಲವೇ ನದಿ? ಅದೇ ರೀತಿ ಧನ ಸಂಪತ್ತು ಕೂಡ ಇದೆ. ಇದರ ದಾನದಿಂದ, ಅಂದರೆ ಧನ ಸಂಪತ್ತಿನ ದಾನದಿಂದ ಇದು ಮುಂದೆ ಅತಿಯಾಗಿ ಬೆಳೆಯಲು ಆರಂಭಿಸುತ್ತದೆ. ಪುಣ್ಯ ಕೂಡ ಬೆಳೆಯುತ್ತಾ ಹೋಗುತ್ತದೆ. ಸತ್ಪುರುಷರು ಯಾವಾಗಲೂ, ಅಂದರೆ ಇನ್ನೊಂದು ಸ್ವಲ್ಪ ಸ್ವಚ್ಛವಾಗಿ ಕೇಳ್ರಿ ಇದನ್ನು, ಸತ್ಪುರುಷರು ತೆಗೆದುಕೊಂಡು ಅಲ್ಲ ಕೊಟ್ಟು ಸಂತುಷ್ಟರಾಗುತ್ತಾರೆ. ಇನ್ನೊಂದ್ಸಲ ಕೇಳ್ರಿ, ಸತ್ಪುರುಷರು ಯಾವಾಗಲೂ ತೆಗೆದುಕೊಂಡು ಅಲ್ಲ ಕೊಟ್ಟು ಸಂತುಷ್ಟರಾಗುತ್ತಾರೆ. ಅಂದರೆ ಅವರಿಗೆ ತೆಗೆದುಕೊಳ್ಳುವುದರಲ್ಲಿ ತುಷ್ಟಿ ಅಂದರೆ ಸಂತೋಷ ಇರುವುದಿಲ್ಲ, ಕೊಡುವುದರಲ್ಲಿಯೇ ಇರುತ್ತದೆ. ಇದು ಸತ್ಪುರುಷರ ಲಕ್ಷಣ ಇದೆ. ತ್ಯಾಗದಿಂದ ಜೀವನವು ಮೇಲಕ್ಕೆ ಏಳುತ್ತದೆ. ಕೇವಲ ಬೇರೆಯವರಿಂದ ಗ್ರಹಣ ಮಾಡುವುದರಿಂದ, ಅಂದರೆ ತೆಗೆದುಕೊಳ್ಳುವುದರಿಂದ ಜೀವ ಅಧೋಗತಿಗೆ ಹೋಗುತ್ತದೆ. ಅಂದರೆ ಆ ಜೀವದ ಉನ್ನತಿ ಆಗುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ, ನೀವು ತೂಕ ಮಾಡುವಂತಹ ತಕ್ಕಡಿಯನ್ನು ನೋಡಿದ್ದೀರಿ ಅಲ್ವಾ? ಸ್ಕೇಲ್ ಅಂದರೆ ತೂಕ ಮಾಡುವಂತಹ ತಕ್ಕಡಿ, ಅದನ್ನು ಹಿಂದಿ ಭಾಷೆ ಒಳಗಡೆ ತರಾಜು ಅಂತಾರೆ, ಇರಲಿ ತಕ್ಕಡಿ, ಇದು ಸರಿಯಾದ ಕನ್ನಡ ಶಬ್ದ. ತೂಕ ಮಾಡುವಂಥ ತಕ್ಕಡಿ ಇದಕ್ಕೆ ಉತ್ತಮ ಉದಾಹರಣೆ ಇದೆ. ಆ ತಕ್ಕಡಿಯಲ್ಲಿ ಯಾವ ಭಾಗದಲ್ಲಿ ನೀವು ಎಷ್ಟು ಭಾರ ಹಾಕ್ತೀರಿ ಅಷ್ಟು ಅದು ಕೆಳಗೆ ಹೋಗುತ್ತದೆ, ಮತ್ತು ಯಾವ ಭಾಗದಲ್ಲಿ ಎಷ್ಟು ಕಡಿಮೆ ಹಾಕ್ತೀರಿ ತಕ್ಕಡಿ ಅಷ್ಟು ಮೇಲೆ ಹೋಗುತ್ತದೆ ಅಲ್ಲವಾ?
ಹಾಂ, ಅಂದರೆ ಎಷ್ಟು ವಸ್ತು ಭಾರ ಹಾಕಲಾಗುತ್ತದೆ ಅಷ್ಟು ಅದು ಕೆಳಗೆ ಹೋಗುತ್ತದೆ ಅಲ್ವಾ? ಹಾಂ, ಅದೇ ರೀತಿ ಈ ದಾನದ ಮಹಿಮೆ ಕೂಡ ತಿಳಿಬೇಕು. ನನಗೆ ಏನಾದರೂ ಕೊಡಿ ಈ ಶಬ್ದ ಹೇಳುವಾಗಲೇ ನಮ್ಮ ಬಾಯಿಯಿಂದ ಶೋಭೆ, ನಾಚಿಕೆ, ಬುದ್ಧಿ, ಧೈರ್ಯ, ಕೀರ್ತಿ ಈ 5 ಉತ್ತಮ ವಸ್ತು ಆ ಶಬ್ದದ ಜೊತೆಯಲ್ಲಿಯೇ ಹೊರಟು ಹೋಗುತ್ತವೆ. ಆದ್ದರಿಂದ ಯಾಚಕ ವೃತ್ತಿಯು ಯೋಗ್ಯ ಅಲ್ಲ, ಅಯಾಚಕ ವೃತ್ತಿ ಯೋಗ್ಯ ಇದೆ. ಯಾವಾಗಲೂ ಯಾಚಕರ ಕೈಯು ಕೆಳಗಡೆ ಇರುತ್ತದೆ ಮತ್ತು ದಾನಿಗಳ ಕೈ ಯಾವಾಗಲೂ ಮೇಲೆ ಇರುತ್ತದೆ. ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ 3 ದಾನ ಹೇಳಿದ್ದಾರೆ: ಆಹಾರದಾನ, ಜ್ಞಾನದಾನ, ಅಭಯದಾನ. ಈಗ ಈ 3 ದಾನದಲ್ಲಿ ಹಾಗಾದರೆ ಔಷಧ ದಾನವನ್ನು ಏನು ಮಾಡಬೇಕು ಅಲ್ಲವೇ? ಹಾಗೆ ಇಲ್ಲ. ಆಹಾರ ದಾನದಲ್ಲಿಯೇ ಔಷಧ ದಾನವನ್ನು ಕೂಡ ಗರ್ಭಿತ ಮಾಡಲಾಗಿದೆ. ಅಂದರೆ ಆಹಾರ ದಾನದಲ್ಲಿಯೇ ಔಷಧ ದಾನ ಕೂಡ ಬರುತ್ತದೆ. ಆದ್ದರಿಂದ ಇದನ್ನು ಹೀಗೆ ತಿಳಿದುಕೊಳ್ಳಬೇಕು. ಯಾವುದಾದರೂ ಒಂದು ಮಹಾಶಾಸ್ತ್ರದಲ್ಲಿ ಕೇವಲ 3 ದಾನಗಳು ಬಂದರೂ ಕೂಡ ನೀವು ಅದನ್ನು ತಿಳಿಯಬೇಕು. ಅಲ್ಲಿ ಬರ್ತದೆ ಆಹಾರ ದಾನ, ಜ್ಞಾನದಾನ, ಅಭಯದಾನ. ಇನ್ನು ಅನೇಕ ಮಹಾಶಾಸ್ತ್ರಗಳಲ್ಲಿ 4 ದಾನಗಳ ಪ್ರಕರಣ ಇದೆ. ನೀವು ಕಂಠಪಾಠ ಮಾಡಿ ಅದನ್ನೇ ಕಲಿಯಬೇಕು ಮತ್ತು ಅದನ್ನೇ ಬರೆದುಕೊಳ್ಳಬೇಕು. 4 ಪ್ರಕಾರದ ದಾನಗಳನ್ನು ಕ್ರಮವಾಗಿ ಬರೆದುಕೊಳ್ಳಿರಿ. 1 ಆಹಾರ ದಾನ, 2 ಔಷಧ ದಾನ, 3 ಶಾಸ್ತ್ರದಾನ, 4 ಅಭಯದಾನ. ಇವು ಎಲ್ಲ ದಾನಗಳು ಶ್ರಾವಕರಿಂದ ಕೊಡಲಾಗುತ್ತದೆ. ಅಂದರೆ ಇದು ಶ್ರಾವಕರಿಂದ ಆಚರಿಸಲಾಗುತ್ತದೆ. ಆದರೆ ಮುನಿಗಳಿಂದಲೂ ಕೂಡ ದಾನ ಆಗುತ್ತದೆ. ಅದನ್ನು ಸ್ವಲ್ಪ ಬರೆದುಕೊಳ್ಳಿರಿ. ಯಾಕೆಂದರೆ ಇದು ಅತ್ಯಂತ ದುರ್ಲಭವಾಗಿ ಪ್ರಾಪ್ತ ಆಗುವಂತಹ ಪರಿಭಾಷೆ ಇದೆ. ಅಂದರೆ ಅನೇಕ ಶಾಸ್ತ್ರಗಳಲ್ಲಿ ಇದು ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಇದನ್ನೊಂದು ಸ್ವಲ್ಪ ನೀವು ಬರೆದ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ಅತಿ ದುರ್ಲಭವಾದ ಪರಿಭಾಷೆ ಇದೆ. ಇದು ಸಾಮಾನ್ಯವಾಗಿ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಅದರಿಂದ ನೀವು ಬರೆದ್ರೆ ಬಹಳ ಒಳ್ಳೆಯದು. ಬರ್ಕೊಳ್ರಿ. ಹಾಂ, ದಯಾಬುದ್ಧಿಯಿಂದ ಸಾಧುಗಳು ಜ್ಞಾನ, ದರ್ಶನ ಮತ್ತು ಚಾರಿತ್ರ್ಯವನ್ನು ದಾನ ಮಾಡುತ್ತಾರೆ. ಇದರ ಹೆಸರು ಪ್ರಾಸುಕ ಪರಿತ್ಯಾಗತ ಇದೆ. ಇದು ಬಹಳ ಮಹತ್ವಪೂರ್ಣ ಬಿಂದು. ಆದ್ದರಿಂದ ನಾನು ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ಕೇಳ್ರಿ. ದಯಾಬುದ್ಧಿಯಿಂದ ಸಾಧುಗಳು ಜ್ಞಾನ, ದರ್ಶನ ಮತ್ತು ಚಾರಿತ್ರ್ಯವನ್ನು ದಾನ ಮಾಡುತ್ತಾರೆ. ಇದರ ಹೆಸರು ಪ್ರಾಸುಕ ಪರಿತ್ಯಾಗತ ಇದೆ. ಈ ದಾನವು ಗೃಹಸ್ಥರಿಗೆ ಸಂಭವ ಇಲ್ಲ. ರತ್ನತ್ರಯ ದಾನಕ್ಕಿಂತ ದೊಡ್ಡ ದಾನ ಭುವನತ್ರಯದಲ್ಲಿ ಬೇರೆ ಯಾವುದೂ ಕೂಡ ಇಲ್ಲ. ಆದರೆ ಇದರ ಅಧಿಕಾರ ಕೇವಲ ದಿಗಂಬರ ಮುನಿಗಳಿಗೆ ಮಾತ್ರ ಇರುತ್ತದೆ. 4 ಪ್ರಕಾರದ ದಾನದಲ್ಲಿ ಪ್ರತಿಯೊಂದು ದಾನವೂ ಕೂಡ ತನ್ನ ಸ್ಥಾನದಲ್ಲಿ ಅದು ಅತಿ ಮುಖ್ಯನೇ ಇರುತ್ತದೆ. ಅದರಲ್ಲಿ ಆಹಾರ ದಾನದ ಮಹಿಮೆ ಅತಿಯಾಗಿ ಹೇಳಲಾಗಿದೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ರಾಜ ವಜ್ರಜಂಗ ಮತ್ತು ರಾಣಿ ಶ್ರೀಮತಿ ಒಂದು ದೊಡ್ಡ ಕಾಡಿನಲ್ಲಿ ಒಮ್ಮೆ ಚಾರಣ ರುದಿದಾರಿ 2 ಜನ ಮಹಾಮುನಿಗಳಿಗೆ ಆಹಾರ ದಾನ ಮಾಡಿದರು. ಆ ಸಮಯದಲ್ಲಿ ಮಂತ್ರಿ, ಪುರೋಹಿತ, ಸೇನಾಧಿಪತಿ, ಶೇಟು ಇವರೆಲ್ಲ ದಾನದ ಅನುಮೋದನೆಯನ್ನು ಮಾಡುತ್ತಾ ಅಲ್ಲೇ ನಿಂತಿದ್ದರು. ಮತ್ತು ಹುಲಿ, ಹಂದಿ, ಮಂಗ, ಮುಂಗುಸಿ ಈ 4 ತಿರ್ಯಂಚ ಪ್ರಾಣಿಗಳು ಕೂಡ ಆಹಾರ ದಾನದ ಅನುಮೋದನೆಯನ್ನು ಮಾಡುತ್ತಾ ಇದ್ದವು. ಅದರ ಫಲಸ್ವರೂಪವಾಗಿ ಮುಂದೆ 8 ಭವಗಳಲ್ಲಿ ರಾಜ ವಜ್ರಜಂಗನ ಜೀವ ಈ ಕಾಲಖಂಡದ ಪ್ರಪ್ರಥಮ ತೀರ್ಥಂಕರರು ಅಂದರೆ ಭಗವಾನ್ ಋಷಭನಾಥ ಆಗಿ ಇಲ್ಲಿ ಜನಿಸಿದರು. ವಜ್ರಜಂಗನ ಸಮಯದಲ್ಲಿ ಇದ್ದಂತಹ ರಾಣಿ ಶ್ರೀಮತಿಯ ಜೀವ ಇಲ್ಲಿ ರಾಜ ಶ್ರೇಯಾಂಸ ಆಗಿ ಹುಟ್ಟಿದರು. ಉಳಿದ ಜೀವಗಳು ಭರತ, ಬಾಹುಬಲಿ, ಋಷಭಸೇನ, ಅನಂತ ವಿಜಯ, ಅನಂತ ವೀರ್ಯ, ಅಚ್ಯುತವೀರ, ವರವೀರ ಎಂದು ಋಷಭನಾಥರಿಗೆ
ಮಕ್ಕಳು ಆದರು. ಹೀಗೆ ಇದು ಆಹಾರದಾನದ ಮಹಾ ಮಹಿಮೆ ಅನೇಕ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. ಮತ್ತು ವೃಷಭಸೇನ ಎಂಬವಳು ಆಹಾರದಾನದ ಫಲವನ್ನು ಪಡೆದ ಉದಾಹರಣೆ ಘಟನೆ ಶಾಸ್ತ್ರದಲ್ಲಿ ಇದೆ. ಒಂದು ಹಂದಿ ಆಹಾರ ಅಭಯದಾನದ ಫಲವನ್ನು ಪಡೆಯಿತು. ಅದನ್ನು ಕೂಡ ಅದು ಸುಂದರವಾದ ವರ್ಣನೆ ಪುರಾಣಗಳಲ್ಲಿ ಇದೆ. ಕೌಂಡೇಶ ಎನ್ನುವಂತಹ ದನ ಮೇಸುವವ ಅಂದರೆ ಗೊಲ್ಲನು ಶಾಸ್ತ್ರದಾನದ ಫಲವನ್ನು ಪಡೆದನು. ಅಂದರೆ ಕೇವಲ ನೀವು ಇಷ್ಟೇ ಜನ ಫಲ ಪಡೆದಿದ್ದಾರೆ ಆ ರೀತಿ ತಿಳಿಯಬಾರದು. ಇದರಲ್ಲಿ ಪ್ರಸಿದ್ಧರಾದವರ ಕಥೆಗಳು ಮಹಾಶಾಸ್ತ್ರಗಳಲ್ಲಿ ಉಪಲಬ್ಧ ಆಗುತ್ತದೆ. ಆದರೆ ಈ 4 ಪ್ರಕಾರದ ದಾನಗಳಿಂದ ಹಿಂದೆ ಅನಂತ ಜೀವಗಳು ಅತಿ ದೊಡ್ಡ ಲಾಭವನ್ನು ಪಡೆದಿದ್ದಾವೆ. ಕೇವಲ ಯಾರ್ದಾರು ಒಬ್ಬರದ್ದು ಉದಾಹರಣೆ ಬಂದಾಗ ಕೇವಲ ಇವರು ಒಬ್ಬರಿಗೆ ಇದು ಫಲ ಸಿಕ್ಕಿದೆ ಈ ರೀತಿ ನಾವು ತಿಳಿಯಬಾರದು. ಅದು ನಮ್ಮ ತಪ್ಪು ಆಗುತ್ತದೆ. ಆ ರೀತಿ ತಿಳುವಳಿಕೆ ತಪ್ಪು ಆಗುತ್ತದೆ. ಶಾಸ್ತ್ರ ಓದುವಾಗ ಮತ್ತು ಕೇಳುವಾಗ ಅದಕ್ಕೆ ಅದರದ್ದೇ ಆದ ಒಂದು ನಿಯಮ ನೀತಿಗಳು ಇದ್ದಾವೆ. ನಮಗೆ ಅದು ಗೊತ್ತಾದರೆ ಮಾತ್ರ ಜಿನೇಂದ್ರ ಭಗವಾನರ ಅನೇಕಾಂತ ಅಥವಾ ಸಾಧುವಾದ ಮಹಾಶಾಸ್ತ್ರಗಳು ಅರ್ಥ ಆಗ್ತವೆ. ನಯ ನಿಕ್ಷೇಪ ರಹಿತ ಕಥನದಿಂದ ಜೀವಕ್ಕೆ ಇನ್ನಷ್ಟು ತೊಂದರೆ ಆಗುತ್ತದೆ, ಲಾಭ ಆಗುವುದಿಲ್ಲ. ಅದೇ ರೀತಿ ಯಾರ್ದಾರು ಉದಾಹರಣೆ ಬಂದ ತಕ್ಷಣ ಕೇವಲ ನೀವು ಅವರು ಒಬ್ಬರೇ ಈ ಕೆಲಸವನ್ನು ಮಾಡಿದರು ಈ ರೀತಿ ತಿಳಿಯಬಾರದು. ಹಿಂದೆ ಅನಂತ ಜೀವಗಳು ಇದರ ಲಾಭವನ್ನು ಪಡೆದಿದ್ದಾರೆ. ಜಿನೇಂದ್ರ ದೇವರ ಶಾಸನದಲ್ಲಿ 4 ಪ್ರಕಾರದ ದಾನ ಬಿಟ್ಟು ಅನ್ಯ ದಾನಗಳು ಹೇಳಿಲ್ಲ. ಇದು ಬಹಳ ಮಹತ್ವಪೂರ್ಣ ಬಿಂದು. ಆದರೆ ಈ ವಿಷಯವನ್ನು ಅಂದರೆ ಇದೊಂದು ಬಹಳ ಸುಂದರವಾದ ಒಂದು ಘಟನೆ ಮಹಾಶಾಸ್ತ್ರದಲ್ಲಿ ಲಿಪಿಬದ್ಧ ಇದೆ. ಆದರೆ ನಾನು ಇದನ್ನು ಈ ಭಾಗದಲ್ಲಿ ಹೇಳಲು ಆಗುವುದಿಲ್ಲ. ಯಾಕೆಂದರೆ ನಾನು ಅಕಸ್ಮಾತ್ ಈ ಭಾಗದಲ್ಲಿ ಹೇಳ್ತಾ ಹೋದರೆ ನಿಮಗೆ ಸಮಯ ಆಗ್ತದೆ. ಆ ಘಟನೆ ಅರ್ಧದಲ್ಲಿಯೇ ನಿಂತು ಹೋಗ್ತದೆ. ಮತ್ತು ಅದರ ಹಿಂದಿನ ಮುಂದಿನ ವಿಷಯ ನಿಮಗೆ ಗೊತ್ತಾಗೋದಿಲ್ಲ. ಕಾರಣ ಏನು ಅಂದರೆ ಸಾಕಷ್ಟು ಜನ ಯಾವುದೋ ಒಂದೊಂದು ಭಾಗವನ್ನು ಕೇಳ್ತಾರೆ, ಅದರ ಹಿಂದಿನ ಭಾಗ ಮತ್ತು ಮುಂದಿನ ಭಾಗವನ್ನು ಕೇಳೋದಿಲ್ಲ. ಆವಾಗ ಏನಾಗ್ತದೆ ಅಂತಂದರೆ ನಿಮಗೆ ಸಮಯದ ಹಾನಿ ಆಗ್ತದೆ ಬಿಟ್ಟರೆ ಯಾವ ಲಾಭ ಕೂಡ ಆಗುವುದಿಲ್ಲ. ಈಗ ನಾನು ಆ ವಿಷಯವನ್ನು ಹೇಳಬೇಕಾಗಿತ್ತು, ಆದರೆ ಅದು ಮುಂದಿನ ಭಾಗದಲ್ಲಿ ನೀವು ಬಂದು ಕೇಳಬೇಕಾಗ್ತದೆ. ಈ ಭಾಗದಲ್ಲಿ ಅದು ಸಂಭವ ಇಲ್ಲ. ಯಾಕೆಂದರೆ ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ. ಈಗ ನೀವು ಹಾಗಾದರೆ ಈ ಭಾಗದಲ್ಲಿ ಏನೇನು ತಿಳಿದ್ರಿ ಮುಖ್ಯಾಂಶಗಳು. ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಆಹಾರದಾನ, ಜ್ಞಾನದಾನ, ಅಭಯದಾನ ಇವನ್ನು ಮಾತ್ರ ಹೇಳಿದ್ದಾರೆ. 4 ದಾನಗಳನ್ನು ಹೇಳಿಲ್ಲ. ಆ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು, ಆಹಾರ ದಾನದಲ್ಲಿ ಔಷಧ ದಾನವೂ ಕೂಡ ಗರ್ಭಿತ ಇದೆ. ಯಾಕೆಂತಂದರೆ ಆಹಾರ ಕೂಡ ಒಂದು ರೀತಿ ಔಷಧ ರೂಪದಲ್ಲಿ ಇದೆ. ಯಾಕೆಂದರೆ ಪೌಷ್ಟಿಕವಾದ, ಶುದ್ಧವಾದ, ಪ್ರಾಸುಕವಾದ ಆಹಾರದಿಂದ ಜೀವಕ್ಕೆ ಆರೋಗ್ಯದ ಪ್ರಾಪ್ತಿ ಕೂಡ ಆಗುತ್ತದೆ. ಕೇವಲ ಹೊಟ್ಟೆ ತುಂಬುವುದು ಮಾತ್ರ ಅಲ್ಲ, ಅದರಿಂದ ಸಂಯಮ, ಚಾರಿತ್ರ್ಯ, ತಪಗಳು ಪಾಲನೆ ಆಗ್ತವೆ. ಆರೋಗ್ಯ ಕೂಡ ವೃದ್ಧಿಸುತ್ತದೆ ಅಲ್ಲವೇ? ಆದ್ದರಿಂದ ಅದನ್ನು ಬೇರೆ ವಿಶೇಷವಾಗಿ ಅದಕ್ಕೆ ಹೇಳಿಲ್ಲ. ಕೆಲವೊಂದು ಅನೇಕ ಅಂದರೆ ನಿಮಗೆ ಸಿಕ್ಕುವಂಥ 90% ಮಹಾಶಾಸ್ತ್ರಗಳಲ್ಲಿ 4 ದಾನಗಳನ್ನೇ ಹೇಳಿದ್ದಾರೆ. ನೀವು ಯಾವಾಗಲೂ ಅದನ್ನೇ ಕಂಠಪಾಠ ಮಾಡೋದು ಭಾಳ ಒಳ್ಳೆಯದು. ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ, ಅಭಯದಾನ ಅಲ್ವಾ? ಈಗ ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಇದಕ್ಕೆ ಸಂಬಂಧಿತವಾದ ಬಹಳ ಸುಂದರವಾದ, ಬಹಳ ಮಹತ್ವಪೂರ್ಣವಾದ ಮಹಾಪುರಾಣ ಶಾಸ್ತ್ರದ ಘಟನೆಯನ್ನು ನಿಮಗೆ ಇಲ್ಲಿ ಹೇಳಬೇಕು, ಇದೇ ಕ್ಷೇತ್ರದ್ದು. ಆದರೆ ಅದಕ್ಕೆ ಅಷ್ಟು ಸಮಯ ಆಗೋದಿಲ್ಲ ಅಂಥೇಳಿ ನಾನೀಗ ಹೇಳೋದಿಲ್ಲ. ಇದನ್ನು ನೀವು ಇನ್ನು ನಾಳೆಯ ಭಾಗದಲ್ಲಿ ಬಂದು ಕೇಳಬೇಕು. ನೀವು ಒಂದು ಕೆಲಸ ಮಾಡಿ, ಪ್ರತಿಯೊಂದು ಭಾಗವನ್ನು ನೀವು ಕೇಳಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅನ್ನುವಂತಹ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ. ಆವಾಗ ನೀವು ಪ್ರತಿಯೊಂದು ಭಾಗವನ್ನು ಕ್ರಮವಾಗಿ ಕೇಳಬಹುದು. ಇನ್ನು ಅನೇಕ ಪುರಾಣಗಳನ್ನು, ಶಾಸ್ತ್ರಗಳನ್ನು ಎಲ್ಲ ನೀವು ಅಲ್ಲಿ ಕ್ರಮವಾಗಿ ಅಂದರೆ ಭಾಗ 1, 2, 3, 4 ಈ ರೀತಿಯಾಗಿ ಕೇಳಬಹುದು. ಅಸ್ತವ್ಯಸ್ತ ಕೇಳುವುದರಿಂದ ನಿಮಗೆ ಸಮಯ ವ್ಯರ್ಥ ಆಗಿ ಹೋಗ್ತದೆ ಹೊರತಾಗಿ ಅದರಿಂದ ಯಾವ ಲಾಭವೂ ಆಗುವುದಿಲ್ಲ.
ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.